ಹಾಯ್ ಹಲೋ ನಮಸ್ಕಾರ ಬೆಂಗಳೂರು ಫೋಕ್ಸ್. Yo guys, so this is the Royal Enfield Classic 350 2020 modelದು. ನೋಡಿ ಬಾಸ್, ಬೆಂಗಳೂರಿನ ಶಾಪಿಂಗ್ ಹಬ್ ಅಂತಲೇ ಹೆಸರಾಗಿರ್ತಕ್ಕಂಥ ಬ್ರಿಗೇಡ್ ರೋಡ್ ಇದೆ. ಹಾಯ್ ಹಲೋ ನಮಸ್ಕಾರ ಬೆಂಗಳೂರು ಫೋಕ್ಸ್. ಸೊ ಟುಡೇ ನಾವು ನೋಡ್ತಾ ಇದ್ದೀವಿ ದ ಲೆಜೆಂಡ್ರಿ RE ಕ್ಲಾಸಿಕ್ 350 ವಿಚ್ ಇಸ್ ಅ 2020 ಮಾಡೆಲ್. ಗಾಡಿದು ಸ್ಪೆಸಿಫಿಕೇಷನ್ಸ್ ಅಂತ ನೋಡಿಕೊಂಡ್ರೆ ಇಂಜಿನ್ ಡಿಸ್ಪ್ಲೇಸ್ಮೆಂಟ್ ಬಂದು 346cc, ಸಿಂಗಲ್ ಸಿಲಿಂಡರ್ ಆಗಿದೆ, 4 ಸ್ಟ್ರೋಕ್ ಮತ್ತು ಏರ್ ಕೂಲ್ ಟೈಪ್. ಫ್ಯೂಲ್ ಸಿಸ್ಟಮ್, ಫ್ಯೂಲ್ ಇಂಜೆಕ್ಷನ್, ಎಮಿಷನ್ ಸ್ಟ್ಯಾಂಡರ್ಡ್ ಬಂದು BS6. ಈ BS6 ಎಮಿಷನ್ ಸ್ಟ್ಯಾಂಡರ್ಡ್ ಟ್ರಾನ್ಸಿಷನ್ ಆಗಿರೋದು 2020 ಮಾಡೆಲ್ ಬೈಕ್ಸಿಂದ. ಫ್ರಂಟ್ ಆ್ಯಂಡ್ ರೇರ್ ಡಿಸ್ಕ್ ಬ್ರೇಕ್ಸ್ ಅಂತ ಬಂದರೆ ಫ್ರಂಟ್ 280 mm, ರೇರ್ 240 mm. ABS ಸಿಂಗಲ್ ಆ್ಯಂಡ್ ಡ್ಯುಯಲ್ ಚಾನಲ್ ಎರಡೂ ಇರುತ್ತೆ, ಬಟ್ ಅದು ವೇರಿಯಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ವೇರಿಯಂಟಲ್ಲಿ ಸಿಂಗಲ್ ಚಾನಲ್ ಕೊಟ್ಟಿದ್ದಾರೆ. ವೀಲ್ಸ್ ಅಂತ ನೋಡಿದ್ರೆ ಸ್ಪೋಕ್ ವೀಲ್ಸ್, ಟ್ಯೂಬ್ ಟೈಪ್ ಇರುತ್ತೆ, ಎರಡು ಫ್ರಂಟ್ ಆ್ಯಂಡ್ ಬ್ಯಾಕ್. ಸಸ್ಪೆನ್ಷನ್ಸ್ಗೆ ಬಂದರೆ ಫ್ರಂಟ್ ಟೆಲಿಸ್ಕೋಪಿಕ್ ಫೋಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಇದು ಒಳ್ಳೆ ಹ್ಯಾಂಡ್ಲಿಂಗ್ ಮತ್ತು ಕಂಫರ್ಟ್ ಕೊಡುತ್ತೆ ಗಾಡಿ ಓಡಿಸುವಾಗ. ರೇರ್ ನೋಡಿಕೊಂಡ್ರೆ ಟ್ವಿನ್ ಗ್ಯಾಸ್ ಚಾರ್ಜ್ ಶಾಕ್ ಅಬ್ಸಾರ್ಬರ್ ಕೊಟ್ಟಿದ್ದಾರೆ. ಇದು ರೈಡ್ ಮಾಡುವಾಗ ಒಳ್ಳೆ ಕಂಫರ್ಟ್ ಮತ್ತು ಸ್ಟೆಬಿಲಿಟಿ ಸಹ ಕೊಡುತ್ತೆ. ಕರ್ಬ್ ವೆಯ್ಟ್ ಗಾಡಿದು 195 kg ಅಪ್ರಾಕ್ಸ್. ಸೀಟ್ ಹೈಟ್ 800 mm. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ 13.5 ಲೀಟರ್ಸ್ ಆಗಿರುತ್ತೆ. Yo guys, so this is the Royal Enfield Classic 350 2020 modelದು. ಸೌಂಡ್ ನೋಡ್ಬೇಕು ನೀವು, ಕ್ರೇಜಿಯಾಗಿ ಬರ್ತಾ ಇದೆ. ಆರೆ ಯಾವಾಗಿದ್ರು ಲೆಜೆಂಡರಿ ಗಾಡಿ ಬಸ್, ನೀವೇನಾದರೂ ಈ ರಾಯಲ್ ಎನ್ಫೀಲ್ಡ್ ಕಂಪ್ನಿಯವರು ಅವ್ರ ಟ್ಯಾಗ್ಲೈನ್ನ ಸೈಕಾಗಿ ಇಟ್ಕೊಂಡಿದ್ದಾರೆ, ಮೇಡ್ ಲೈಕ್ ಅ ಗನ್ ಅಂತ. ಬಟ್ ಆ್ಯಕ್ಚುಲಿ ಹಂಗೆ ನೋಡಿಕೊಂಡ್ರೆ ಫಸ್ಟ್ ಬರ್ತಿದ್ದಂಥ ಬುಲೆಟ್ಸ್ ಎಲ್ಲ ಅದೇ ರೇಂಜ್ಗೆ ಹವಾ ಮೇಂಟೈನ್ ಮಾಡ್ತಿತ್ತು. ಬಟ್ ಆ್ಯಸ್ ಆಫ್ ನಾವು ಈಗ ಬರ್ತಿರೋ ರಾಯಲ್ ಎನ್ಫೀಲ್ಡ್ ಬೈಕ್ಸಲ್ಲೆಲ್ಲ ಆ ರೇಂಜು ಇಲ್ಲ, ಆ ಗತ್ತು ಇಲ್ಲ, ಎಲ್ಲ ಕಮ್ಮಿ ಆಗಿದೆ. ಆ್ಯಂಡ್ ಅದೆಲ್ರಿಗೂ ಗೊತ್ತಿದೆ ಸಹ. ನಮ್ಮ ಜನ ಈ ರಾಯಲ್ ಎನ್ಫೀಲ್ಡ್ ಗಾಡಿಗಳಿಗೆ ಏನಕ್ಕೆ ಅಷ್ಟೊಂದು ಪ್ರಿಫರೆನ್ಸ್ ಕೊಡ್ತಿದ್ರು, ಏನಕ್ಕೆ ಅಷ್ಟೊಂದು ಫಾಲೋಯಿಂಗ್ ಇದೆ ಆ ಗಾಡಿಗೆ ಅಂತ ಅಂದರೆ ಒಂದು ಮೇನ್ ರೀಸನ್ ಆ ಗಾಡಿ ಕೊಡೋ ಅಂಥ ಸೌಂಡ್ ಮಾತ್ರ ಆ ಗಾಡಿ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಬಟ್ ಇವಾಗ ಏನಾದರೂ ನೀವು ಅದೇ ರೀಸನ್ ಕೊಟ್ಟು ಆರಿನ ಪ್ರಿಫರ್ ಮಾಡ್ತೀನಿ ಅಂತ ಹೇಳಿದ್ರೆ ಅದೇ ನ್ಯೂಸ್ ಇಲ್ಲ. ಸೊ ಬೇಸಿಕಲಿ ಈ 2021 ಬಿಟ್ಟಿರೋ ಬೈಕ್ಸಲ್ಲೆಲ್ಲ J ಸೀರೀಸ್ ಇಂಜಿನ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಕರೆಂಟ್ಲಿ ನಾನು ಓಡಿಸ್ತಾ ಇರೋದು ಬಂದು 2020 ಮಾಡೆಲ್ದಾಗಿರೋದ್ರಿಂದ ಇದರಲ್ಲಿ UCE ಇಂಜಿನ್ನ ಯೂಸ್ ಮಾಡ್ತಿರ್ತಕ್ಕಂಥದ್ದು. ಏನಪ್ಪ ಡಿಫ್ರೆನ್ಸ್ UCEಗೂ ಮತ್ತು J ಸೀರೀಸ್ಗೂ ಅಂತ ನೋಡಿಕೊಂಡ್ರೆ, J ಸೀರೀಸಲ್ಲಿ ಸ್ಮೂತ್ನೆಸ್ ತುಂಬ ಇರುತ್ತೆ ಆ್ಯಂಡ್ ವೈಬ್ರೇಷನ್ ಸಹ ಕಮ್ಮಿ ಇರುತ್ತೆ. UCE ಗಾಡಿಯಲ್ಲಿ ಹಂಗೇನಿಲ್ಲ, ವೈಬ್ರೇಷನ್ಸು ಹೆವಿಯಾಗೇ ಇದೆ ಆ್ಯಂಡ್ ಸ್ಮೂತ್ನೆಸ್ಸು ಅಷ್ಟೊಂದೇನಿಲ್ಲ. ಗೇರ್ ಶಿಫ್ಟಿಂಗ್ ಸಹ ಅಷ್ಟೇನು ಸ್ಮೂತ್ ಇಲ್ಲ ಈ ಮಾಡೆಲಲ್ಲಿ. ಒಂದು ಸ್ವಲ್ಪ ಎಫರ್ಟ್ಸ್ ಹಾಕಿ ಗೇರ್ ಹ್ಯಾಂಡಲ್ ಮಾಡಬೇಕಾಗಿದೆ. RE ಅವರು ಯೂಸ್ ಮಾಡೋ ಕ್ರ್ಯಾಂಕ್ ಶಾಫ್ಟ್ ಗೇಜ್ ತುಂಬಾ ಇರುತ್ತೆ. ನೀವೆಲ್ಲ ಅನ್ಕೊಂತೀರಾ ರಾಯಲ್ ಎನ್ಫೀಲ್ಡಲ್ಲಿ ಅಷ್ಟು ವೈಬ್ರೇಷನ್ಸ್ ಹೆಂಗಪ್ಪ ಅಂತ. ಸೊ ದ ಸೀಕ್ರೆಟ್ ಬಿಹೈಂಡ್ ದೋಸ್ ವೈಬ್ರೇಷನ್ಸ್ ಇಸ್ ನಥಿಂಗ್ ಬಟ್ ದ ಕ್ರ್ಯಾಂಕ್ ಶಾಫ್ಟ್ ಅಂತಲೇ ಹೇಳ್ಬೋದು. ಆ ಕ್ರ್ಯಾಂಕ್ ಶಾಫ್ಟಿಂದನೇ ಆ ಗಾಡಿಯಲ್ಲಿ ಅಷ್ಟೊಂದು ವೈಬ್ರೇಷನ್ಸ್ ಬರೋಕ್ಕೆ ಕಾರಣ. ಗುರು, ನೀವೇನಾದರೂ ಈ ಗಾಡಿಯಲ್ಲಿ ಫುಲ್ ಲಾಂಗ್ ಡ್ರೈವ್ ಅಂತ ಹೋಗ್ಬಿಟ್ಟು ತುಂಬ ಲಾಂಗ್ ಓಡಿಸ್ಬಿಟ್ಟು ಬ್ರೇಕ್ಗೆ ಅಂತ ಏನಾದರೂ ನಿಲ್ಲಿಸಿದಾಗ ನಿಮ್ಮ ಕೈಯಲ್ಲಿ ಲಿಟ್ರಲಿ ಆ ವೈಬ್ರೇಷನ್ಸ್ ಫೀಲ್ ಆಗ್ತಾ ಇರುತ್ತೆ, ಅಷ್ಟೊತ್ತು ಓಡಿಸಿದ್ರಿಂದ. ಥ್ರಾಟಲ್ ತುಂಬಾ ಸೈಕಾಗಿದೆ ಗಾಡೀಲಿ. ಆನ್ ರೋಡ್ ಪ್ರೈಸಿಂಗ್ ಅಂತ ನೋಡಿಕೊಂಡ್ರೆ ಅರೌಂಡ್ ಒಂದು 2 lakhs, ಮೈಲೇಜ್ ಬಂದು 30 to 35. ಟಾಪ್ ಸ್ಪೀಡ್ ನೋಡೋದಾದರೆ 110 to 120 km/h ಅಂತಲೇ ಹೇಳ್ಬೋದು. ಈ ರೈಡಿಂಗ್ ಪೋಸ್ಚರ್ ಮಾತ್ರ ಸಖತ್ತಾಗಿದೆ ಈ ಗಾಡಿಯಲ್ಲಿ. ರಾಯಲ್ ಎನ್ಫೀಲ್ಡ್ ಬೈಕ್ಸಲ್ಲಿ ಆ ಕಂಫರ್ಟ್ನೆಸ್ ಅನ್ನೋದು ತುಂಬ ಸಖತ್ತಾಗಿರುತ್ತೆ ಗಾಡಿ ಓಡಿಸೋವಾಗ. ಆ್ಯಂಡ್ ಆಲ್ಸೋ ನಾವು ನೋಡೋ ಪ್ರಕಾರ ಈ ಮಿಲ್ಟ್ರಿ ಪೀಪಲ್ ಅವರು ತುಂಬ ಆಫನ್ ಆಗಿ ಪ್ರಿಫರ್ ಮಾಡೋ ಬೈಕ್ ಅಂತಂದರೆ ಅದು ರಾಯಲ್ ಎನ್ಫೀಲ್ಡ್ ಆಗಿರುತ್ತೆ. ಯಾಕೆ ಅಂತಂದರೆ ಆ ಗಾಡಿ ಹತ್ತಿ ಓಡಿಸ್ತಿದ್ದಂಗೆ ಆ ಬಾಡಿ ಸ್ಟಿಫ್ನೆಸ್ ಆಗಲಿ, ದ ಕಾನ್ಫಿಡೆನ್ಸ್ ಆಗಲಿ ಮತ್ತು ಆ ಗತ್ತು ಅನ್ನೋದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಅವರಲ್ಲಿ. ಸೊ ನಾವು ಎಲ್ಲೇ ನೋಡಿದ್ರು ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡೋದು ಅಂತಂದರೆ ಮಿಲ್ಟ್ರಿ ಪೀಪಲ್ ಅವರು ಅದು ರಾಯಲ್ ಎನ್ಫೀಲ್ಡ್ ಬೈಕ್. ವೀಕೆಂಡ್ ಆದ ಕಾರಣ ನಮ್ಮ ಬೆಂಗಳೂರಿನ ಶಾಪಿಂಗ್ ಹಬ್ ಅಂತಲೇ ಹೆಸರಾಗಿರ್ತಕ್ಕಂಥ ಬ್ರಿಗೇಡ್ ರೋಡ್ ಕಡೆ ಒಂದು ರೈಡ್ ಹಾಕ್ಕೊಂಬರೋಣ ಅಂತ.
ಸೊ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಬ್ರಿಗೇಡ್ ರೋಡ್. ಹೇಳ್ದಂಗೆ ವೀಕೆಂಡ್ ಅಂದರೆ ನಮ್ಮ ಬೆಂಗಳೂರಲ್ಲಿ ಟ್ರಾಫಿಕ್ ಎಕ್ಸ್ಟ್ರಾ ಬೋನಸ್ ಜೊತೆಗೇ ಇರುತ್ತೆ. ಸೊ ಆ ಟ್ರಾಫಿಕ್ನ ಎಂಜಾಯ್ ಮಾಡೋಣ ಅಂತ ಹೇಳ್ತಾ, ಗಾಡಿ ಹೆವಿ ಗೇಜ್ ಇದೆ ಗುರು. ಗಾಡಿನ ಈಸಿಯಾಗಿ ನುಗ್ಸೋಕ್ಕಾಗಲಿ ಕ್ಯಾಪಿಂಗ್ ಮಾಡೋಕ್ಕಾಗಲಿ ಆಗ್ತಾ ಇಲ್ಲ. ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಅಲ್ಲಿ ಮುಂದೆ ಒಂದು ರಥ ನಿಂತಿದೆಯಲ್ಲ, ಆ ರಥ ಓಡಿಸ್ತಾ ಇರೋ ಸಾರಥಿ ಆಗ್ಲಿಂದ ತಿರುಗಿ ಹಿಂದೆ ನೋಡ್ತಾನೆ ಇದ್ದಾರೆ. ಸೊ ಅವ್ರ ಮೈಂಡ್ ವಾಯ್ಸ್ ಏನು ನಡ್ಬೋದು ನೋಡ್ಬಿಟ್ಟು ಅಂತ ಅಂದ್ಬಿಟ್ಟು ಹಂಗೆ ಸುಮ್ಮನೆ ಒಂದು ಯೋಚನೆ ಮಾಡಿದೆ ಗುರು. ಈ ಬಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬೆಂಗಳೂರು ಪೀಪಲ್, ನನಗಂತೂ ಬೆಂಗಳೂರು ಅಂತಂದರೆ ಇಟ್ ಇಸ್ ಸಮಥಿಂಗ್ ಲೈಕ್ ಅನ್ಕಂಡೀಷ್ನಲ್ ಲವ್ ಅಂತ ಹೇಳ್ತಾರಲ್ಲ, ಆ ಥರ. ನಿಮ್ಮ ಓನ್ ವೇಯಲ್ಲಿ ನೀವೇನಾದರೂ ಬೆಂಗಳೂರನ್ನ ಹೇಗೆ ಬಣ್ಣಿಸ್ತೀರಾ, ಬೆಂಗಳೂರು ನಿಮಗೆ ಹೇಗೆ ಪ್ರೀತಿ ತೋರಿಸುತ್ತೆ ಅಂತ ಏನಾದರೂ ಹೇಳೋದಾದರೆ ದ ಕಮೆಂಟ್ ಸೆಕ್ಷನ್ ಇಸ್ ಆಲ್ ಯೋರ್ಸ್. ನನ್ನ ಕೇಳಿದ್ರೆ ಬೆಂಗಳೂರು ಹೇಗೆ ಅನ್ಕಂಡೀಷ್ನಲ್ ಪ್ರೀತಿ ತೋರಿಸುತ್ತೆ ಅಂತ ನಾನು ಹೇಳೋದು ಒಂದೇ ಗುರು. ನಿಮಗೆ ಫುಲ್ ಆಫ್ ಸರ್ಪ್ರೈಸಸ್ ಇರುತ್ತೆ ಬೆಂಗಳೂರಲ್ಲಿ. ಹೆಂಗೆ ಅಂದರೆ ಮಳೆಗಾಲದಲ್ಲಿ ಬಿಸಿಲು, ಬಿಸಿಲುಗಾಲದಲ್ಲಿ ಮಳೆ, ಮತ್ತು ಅನ್ಲಿಮಿಟೆಡ್ ಲವ್ ಅನ್ನೋ ವರ್ಡ್ಗೆ ನಾನು ಒಂದೇ ಹೇಳೋಕ್ಕಾಗೋದು, ದಟ್ ಈಸ್ ಯೋರ್ ಅನ್ಲಿಮಿಟೆಡ್ ಟ್ರಾಫಿಕ್. ಆ್ಯಂಡ್ ಹಿಯರ್ ಇಟ್ ಇಸ್. ಸೊ ವಿ ಹ್ಯಾವ್ ದಿ ಅನ್ಲಿಮಿಟೆಡ್ ಟ್ರಾಫಿಕ್ ಇನ್ ಆರ್ ಬ್ಯಾಂಗ್ಳೂರು. ಸೊ ಎಷ್ಟು ಜನ ಇದಕ್ಕೆ ಒಪ್ಕೊತೀರಾ? ಎಲ್ಲ ಕಲಿಸುತ್ತೆ ಗುರು ಬೆಂಗಳೂರು ನಿಮಗೆ. ಬೆಂಗಳೂರಿಗೆ ಬಂದರೆ ಪಿನ್ ಟು ಪಿನ್ ಎಲ್ಲ ಕಲ್ತ್ಕೊತೀರಾ. ಕಲ್ತಿಲ್ಲ ಅಂತಾದರೂ ಬೆಂಗಳೂರೇ ನಿಮಗೆ ಕಲಿಸುತ್ತೆ ಅಂತ ಹೇಳಿದ್ರೇನು ಏನು ತಪ್ಪಾಗೋದಿಲ್ಲ. ನಮ್ಮ ಬೆಂಗಳೂರು ನಮ್ಮ ಹೆಮ್ಮೆ. ಸೊ ನಮ್ಮ ಬೆಂಗಳೂರನ್ನ ರೆಪ್ರೆಸೆಂಟ್ ಮಾಡ್ತಿರ್ತಕ್ಕಂಥ ಟೀಮ್ ಇಟ್ ಇಸ್ RCB, ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಈ ಸತಿ ಅಂತೂ ನಮ್ಮ ಟೀಮ್ ಕಪ್ ಗೆಲ್ಲೋ ಅಂತ ಹೋಪ್ಸ್ ತುಂಬಾ ಕೊಡ್ತಿದೆ. ಇಫ್ ದ್ಯಾಟ್ ಈಸ್ ದ ಕೇಸ್, ಹೋಪ್ಫುಲಿ ಕಪ್ ಗೆದ್ದುಬಿಟ್ರೆ ಮಾತ್ರ 2025 ವಿಲ್ ಬಿ ದ ಲಕ್ಕಿಯೆಸ್ಟ್ ಇಯರ್ ಫಾರ್ ಆಲ್ ದ RCB ಫ್ಯಾನ್ಸ್ ಅಂತಲೇ ಹೇಳ್ಬೋದು. ನಾನು ಹೇಳೋ ಮಾತನ್ನ ಕೇಳಿಸ್ಕೊಂಡು ಹಸ್ತು ದೇವತೆಗಳು ತಥಾಸ್ತು ಅಂತ ಹೇಳ್ಬಿಟ್ರೆ RCB ಫ್ಯಾನ್ಸಿಗೆ ಸಿಗೋ ಅಂಥ ಖುಷಿ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ ಗುರು, ಟ್ರಸ್ಟ್ ಮೀ. ನಮ್ಮ RCB ಟೀಮ್ಗಿರೋ ಅಷ್ಟು ಲಾಯಲ್ ಫ್ಯಾನ್ ಬೇಸ್ ಬೇರೆ ಯಾವ ಟೀಮ್ಗೂ ಇಲ್ಲ ಗುರು. ನಮ್ಮ RCB ಟೀಮ್ ಏನಾದರೂ ಗೆದ್ಬಿಡ್ತು ಅಂತಂದರೆ ಜನ ನೆಕ್ಸ್ಟ್ ಲೆವೆಲ್ಗೆ ಉರ್ಕೊಂಡ್ಬಿಡ್ತಾರೆ. ಸೋತ್ಬಿಟ್ವಿ ಅಂತಂದರೆ ಊರ್ಕೊಂಡು ಖುಷಿ ಪಡ್ತಾರೆ. ಅಂಥವ್ರಿಗೆಲ್ಲ ನಾವು ಹೇಳೋದು ಒಂದೇ ಮಾತು, ಅದು ಕಂಡ್ರು ಉರ್ಕೊಳ್ಳೋರು ಒಬ್ರ ಇಬ್ರ, ದುಶ್ಮನ್ ಕಹಾ ಹೇ ಅಂದ್ರೆ ಊರ್ ತುಂಬಾ ಹೇ. ನೋಡಿ ಬಾಸ್, ಇದೇ ಬ್ರಿಗೇಡ್ ರೋಡು, ಸೋ ಕಾಲ್ಡ್ ಬೆಂಗಳೂರು ಶಾಪಿಂಗ್ ಹಬ್. ನೋಡಿ ಇವತ್ತು ವೀಕೆಂಡ್ ಅಂತ ಹೇಳಿ ಏನು ಜನ ಅವ್ರ ಗುರು, ಯಪ್ಪ ಜನ ಸಾಗರ. ಅವ್ರ ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಗ್ತಿಲ್ಲ. ಕಂಟ್ರೋಲ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿರ್ಬೇಕಲ್ಲ. ಎಲ್ಲಿ ನೋಡಿದ್ರು ಬರೀ ಜನರೇ ಅವರಲ್ಲ ಗುರು. ಆಮೇಲೆ ಲೈಟಿಂಗ್ ಅಂತೂ ರೋಡಿಗೆ ಚಾಮ್ ಅಂತಲೇ ಹೇಳ್ಬೋದು. ನಾನು ಕೇಳ್ಪಟ್ಟಿದ್ದೆ ಗುರು, ರೀಸೆಂಟಾಗಿ ಮೈಸೂರಲ್ಲೂ ಸಹ MG ರೋಡ್ ಅಂತ ಇದೆಯಂತೆ, ಜಯನಗರ್ ಅಂತ ಇದೆಯಂತೆ. ನನಗೆ ಕೇಳಿದ ತಕ್ಷಣ ತುಂಬಾ ಖುಷಿ ಆಯಿತು. ಇಷ್ಟು ದಿನ ನನಗೆ ಗೊತ್ತಿರಲಿಲ್ಲ ಸಿಮಿಲ್ಯಾರಿಟೀಸ್ ಬೆಂಗಳೂರಿಗೂ ಮೈಸೂರಿಗೂ ಏರಿಯಾ ಹೆಸರೆಲ್ಲ ಒಂದೇ ಇದೆ ಅಂತ ಕೇಳಿ ಸಿಕ್ಕಾಪಟ್ಟೆನೇ ಖುಷಿ ಆಯಿತು ನನಗೆ. ವಿ ಆರ್ ಆಲ್ಮೋಸ್ಟ್ ಎಕ್ಸಿಟಿಂಗ್ ದಿ ಬ್ರಿಗೇಡ್ ರೋಡ್. ಸ್ಟ್ರೈಟ್ ಒಂದು ರೈಟ್ ಹೊಡಿದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮ್ಗೆ ಆಪೋಸಿಟಲ್ಲಿ. ಒಂಚೂರು ಮುಂದೆ ಹೋಗಿ ಕ್ಲೋಸ್ ಅಪ್ ಆಗ್ತೀನಿ, ನೋಡ್ಕೊಳ್ಳಿ. ಸೊ ದಿಸ್ ವಿಲ್ ಬಿ ಯೋರ್ ಗರುಡ ಮಾಲ್. ನೋಡಿ ಬಾಸ್, ಇದೆ ನಮ್ಮ ಗರುಡ ಮಾಲ್. ಗಾಡಿ ಓಡಿಸೋದು ಅಂತಂದರೆ ನೆಕ್ಸ್ಟ್ ಲೆವೆಲ್ ಆಫ್ ಹ್ಯಾಪಿನೆಸ್ ಗುರು. ಆ್ಯಕ್ಚುಲಿ ಈ ಹುಡುಗರೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ನೋಡಿದ್ದೀನಿ. ಈ ಹುಡುಗರು ಏನೋ ಮೈಂಡ್ ಡಿಸ್ಟರ್ಬ್ ಆದಾಗ ಒನ್ ಬೈಕ್ ರೈಡ್ ವುಡ್ ಫಿಕ್ಸ್ ಎವ್ರಿಥಿಂಗ್ ಫಾರ್ ದೆಮ್ ಅಂತ ಹೇಳಿ. ತಪ್ಪೇ ಅಲ್ಲ ಗುರು. ದಿಸ್ ಮಷೀನ್ಸ್ ಆರ್ ಲವ್, ಅ ಪ್ಯೂರ್ ಲವ್.
ಇದಾಗಿತ್ತು ನನ್ನ ಮೊದಲನೇ ಬ್ಲಾಗ್, ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350ನ ರಿವ್ಯೂ. ವಿಡಿಯೋ ಇಷ್ಟ ಆಗಿದ್ರೆ ಮರೀದಿರಾ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡ್ಕೊಳ್ಳಿ. ಕೀಪ್ ಸಪೋರ್ಟಿಂಗ್ ಬೆಂಗಳೂರು ಫ್ಯಾಮ್. ಅಷ್ಟೇ.